ಧಾರವಾಡ ಹುಬ್ಳಿಯಲ್ಲಿ ಯುವಕರು ಉದ್ಯೋಗಕ್ಕಾಗಿ ಸ್ಟ್ರೈಕ್ ಮಾಡಿದ್ರು. ನಾನು ಕರ್ನಾಟಕದ ಯುವಕರನ್ನ ವಿನಂತಿಸ್ತೇನೆ, ನೋಡಿ ನಿಮ್ಮ ಪರವಾಗಿ ನಮ್ಮ ಸರ್ಕಾರ ಇದೆ, ನಿಮ್ಮ ಭವಿಷ್ಯ ನಮಗೆ ಭಾಳ ಮುಖ್ಯ. ಆ ಕಾರಣಕ್ಕೆ ಮೊನ್ನೆ ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ವಿ. ಈಗ ಆದಷ್ಟು ಬೇಗ, ಯಾಕೆಂದರೆ ಕಾನೂನಲ್ಲಿ ಕೆಲವು ಪ್ರೊಸೀಜರ್ಸ್ನ ಫಾಲೋ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ನಮ್ಮ ಸರ್ಕಾರ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ನಿಮಗೆಲ್ಲ ಭರವಸೆ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಕರಿತೀವಿ. ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ ಇವತ್ತು ನಡೆದಿರೋ ಪ್ರೆಸ್ ಮೀಟಲ್ಲಿ, ನಿಮ್ಮ ಜೊತೆ ನಾವಿದ್ದೀವಿ, ದಯವಿಟ್ಟು ಹೋರಾಟ ಮಾಡೋದು ತಪ್ಪು ಅಂತ ನಾವು ಖಂಡಿತವಾಗೂ ಹೇಳಲ್ಲ. ನೀವು ಮಾಡಿ, ಶಾಂತಿಯುತ ಹೋರಾಟ ಮಾಡಿ. ಯಾವುದೇ ರೀತಿ ಅಂದರೆ ಅಗ್ರೆಷನ್ಗೊಳಪಟ್ಟು FIR ದಾಖಲು ಮಾಡೋ ಹಂತಕ್ಕೆ ದಯವಿಟ್ಟು ಹೋಗೋದು ಬೇಡ. ಯಾಕೆಂದರೆ ನಿಮಗೂ ಗೊತ್ತಿದೆ, ಸರ್ಕಾರಿ ಕೆಲಸ ಆ ಮೂಮೆಂಟಲ್ಲಿ ಒಂದು FIR ಆಯಿತು ಅಂದ್ಕೊಳ್ಳಿ, ನಾಳೆ ಬೆಳಗ್ಗೆ ನೀವು ಕೆಲಸಕ್ಕೆ ಹೋದಾಗ ಅದೆಲ್ಲ ನಿಮಗೆ ತೊಂದರೆ ಆಗಬಾರ್ದು. ನೀವು ಶಾಂತಿಯುತ ಪ್ರತಿಭಟನೆ ಮಾಡಿ, ಖಂಡಿತವಾಗೂ ನಮ್ಮ ಸರ್ಕಾರ ನಿಮ್ಮ ಜೊತೆ ಇದೆ. ನಾನು ಯುವಕರಿಗೆ ಹೇಳೋದು ಇಷ್ಟೇ, ಈಗ ಯಾವುದೋ ಇನ್ನೇನು ಕೆಲಸ ಆಗೋ ಟೈಮಲ್ಲಿ ಸುಮ್ಮನೆ ಒಂದು FIR ಹಾಕ್ಸ್ಕೊಂಡು ಕೋರ್ಟ್ ಸುತ್ತೋದು ಬೇಡ. ನಿಮ್ಮ ಪ್ರತಿಭಟನೆಗೆ ನಮ್ಮೆಲ್ಲರ ಸಹಕಾರನೂ ಇದೆ, ನಾವೇನಿಲ್ಲ ಅಂತಿಲ್ಲ. ನಿಮ್ಮ ಅಂದರೆ ಅದು ಶಾಂತಿಯುತವಾಗಿರಲಿ ಅನ್ನೋದಷ್ಟೇ ನಮ್ಮ ಬೇಡಿಕೆ. ಯಾಕೆಂದರೆ ಸಾವಿರಾರು ಜನ ಹುಡುಗರು ಒಂದು ಕೇಸ್ ದಾಖಲಾದಾಗ ಅವ್ರಿಗೆ ಸಮಸ್ಯೆ ಆಗಬಾರ್ದು ಅನ್ನೋದಷ್ಟೇ ನನ್ನ ಮನವಿ. ಮತ್ತು ನಿಮ್ಮ ಜೊತೆ ನಾವಿದ್ದೀವಿ. ಮತ್ತು ನೋಡಿ, ಇದನ್ನು ನಿನ್ನೆ BJPಯವರು ರಾಜಕೀಯ ಮಾಡೋಕ್ಕೆ ಹೋದರು. ಅವರು ಅಧಿಕಾರದಲ್ಲಿದ್ದರು 3-4 ವರ್ಷ, ಇದು ಅವ್ರ ಗಮನಕ್ಕೆ ಬರಲೇ ಇಲ್ಲ. ಇವತ್ತು ಬೆಲ್ಲದ್ ಸರ್ ಹೋಗ್ತಾರೆ, ಬೆಲ್ಲದ್ ಸರ್ ನಿಮ್ಮ ಸರ್ಕಾರ ಇತ್ತಲ್ಲ, ಯಾಕೆ ಕಾಲ್ಫರ್ ಮಾಡಲಿಲ್ಲ? ಯಡಿಯೂರಪ್ಪ ಸಾಹೇಬರು, ಬೊಮ್ಮಾಯಿ ಸಾಹೇಬರಿದ್ದರು, ಯಾಕೆ ಕಾಲ್ಫರ್ ಮಾಡಲಿಲ್ಲ? ಅಶೋಕಣ್ಣ, ನಿಮ್ಮ ಸರ್ಕಾರ ನೀವು ಯಾವಾಗಲೂ 10 ವರ್ಷದಿಂದ ಒಬೇರನ್ ಕಾಲದಲ್ಲಿ ಮಾಡಿರೋದ್ರ ಬಗ್ಗೆ ಮಾತಾಡ್ತೀರ ವಿನಃ, ನೀವು 3-4 ವರ್ಷ ಇದ್ರಲ್ಲ, ಯಾಕೆ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ? ಯಾಕೆ ನೀವು ಏಜ್ ರಿಲ್ಯಾಕ್ಸೇಷನ್ ಮಾಡಲಿಲ್ಲ? ಯಾಕೆ ಅಪಾಯಿಂಟ್ಮೆಂಟ್ ಮಾಡಲಿಲ್ಲ? ಈಗ ಮಕ್ಕಳು ಹೇಳ್ತಿರೋದೇನು, ವಿದ್ಯಾರ್ಥಿಗಳು 5 ವರ್ಷದಿಂದ ಓದ್ತಿದ್ದೀವಿ ಅಂತ. ನಾವು ಬಂದು ಎಷ್ಟು ವರ್ಷ ಆಯಿತು? 2.5 ವರ್ಷ ಆಯಿತು. ನೀವು 2.5 ವರ್ಷ ಏನು ಮಾಡ್ತಿದ್ರಿ ಅಶೋಕಣ್ಣ? ನೀವೇನು ಮಾಡ್ತಿದ್ರಿ? ಬೆಲ್ಲದ್ ಸರ್ ನೆನ್ನೆ ಹೋರಾಟಕ್ಕೆ ಹೋದ್ರಲ್ಲ, ನೀವೇನು ಮಾಡ್ತಿದ್ರಿ? ಸೊ ದಯವಿಟ್ಟು ನಾನು ಎಲ್ಲ ಯುವಕರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಇದರಲ್ಲಿ ಪಾಲಿಟಿಕ್ಸ್ ತರಬೇಡ್ರಪ್ಪ. ನಮ್ಮ ಸರ್ಕಾರ ಆಗಲಿ, ಇನ್ನೊಂದು ಸರ್ಕಾರ ಆಗಲಿ, ಸುಮ್ಮನೆ ವಿರೋಧ ಪಕ್ಷದವ್ರು ಸುಮ್ಮನೆ ನಿಮ್ಮನ್ನು ಎತ್ಕಟ್ಟೋ ಕೆಲಸ ಮಾಡ್ತಾರೆ. ನಾಳೆ ನಿಮಗೇನಾದರೂ FIR ಆಗಿ ನಾಳೆ ಸಮಸ್ಯೆ ಆದರೆ ಅಶೋಕಣ್ಣನೂ ಬರಲ್ಲ, ಬೆಲ್ಲದವರು ಬರಲ್ಲ. ಅಲ್ಲೆಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬನ್ನಿ ಅಂತ ಕರೆದಷ್ಟು ಈಸಿ ಅಲ್ಲ. ಬೆಲ್ಲದ್ ಸರ್ ಇಲ್ಲಿ ಬೇಡ ಹೋರಾಟ ಅಲ್ಲಿ ಮಾಡೋಣ ಅಂತ ಕರೆದ್ರಲ್ಲ, ನಾಳೆ ನಿಮ್ಗೇನಾದರೂ ಸಮಸ್ಯೆ ಆದರೆ ಅವ್ರು ಯಾರೂ ಬರಲ್ಲ ರೀ. ಸುಮ್ಮನೆ ನಿಮ್ಮನ್ನು ಉದ್ವೇಗಗೊಳಪಟ್ಟು ಹೇಳ್ತಿದ್ದಾರೆ ಅಂತ ನಾನು ಎಲ್ಲ ಯುವಕರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಸರ್ಕಾರ ತಮ್ಮ 2023 ರಚನೆ ಆಗೋ ಸಂದರ್ಭ ತಮ್ಮ ಪ್ರಣಾಳಿಕೆ ಕೂಡ ಈ ರಾಜ್ಯದ ಯುವ ಜನತೆಗೆ 1 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ನಾವು ತುಂಬಿಕೊಡ್ತೀವಿ ಅಂತ ಇದರ ಬಜೆಟಲ್ಲಿ ಇದ್ರೂ ಕೂಡ ನಿಮ್ಮ ಪ್ರಣಾಳಿಕೆಗಳು ಕೂಡ ಇತ್ತು. ಆ ವಿಚಾರವಾಗಿ ಅದಕ್ಕೆಲ್ಲ ಅದನ್ನು ಫುಲ್ಫಿಲ್ ಮಾಡಿಲ್ಲ ಅಂತ ಯುವ ಗರ್ಜನೆ ಅದು ಆಗಿರ್ಬೋದು ಅಂತ ಪ್ರಶ್ನೆ. ನಾನು ಹೇಳೋದಿಷ್ಟೇ ಸರ್, ನಾವು ಈಗಲೂ ನೋಡಿ ಆಲ್ರೆಡಿ FD ಅಪ್ರೂವಲ್ ಕಳಿಸಿದ್ದೀವಿ. ನಾವು ಹೊಸ ನೇಮಕಾತಿ ಮಾಡಲ್ಲ ಅಂತಲ್ಲ, FD ಅಪ್ರೂವ್ ಕೊಟ್ಟ ಮೇಲೆ ಕೊಟ್ಟರು ಅದು ಒಂದು ಸ್ಟೇಜಸ್ ಇರುತ್ತೆ ಸರ್. ಅಬ್ರಪ್ಟಾಗಿ ಇದೊಂದು ಗೌರ್ಮೆಂಟ್ ಕೆಲಸ ಸರ್, ಅಬ್ರಪ್ಟಾಗಿ ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ. ಈಗ ಅವರು ಈಗ ಡೆಡ್ಲೈನ್ ಕೊಟ್ಟಿದ ತಕ್ಷಣ ಮಾಡಿಬಿಡಿ ಅಂದರೆ ಕಷ್ಟ, ಬಟ್ ಮಾಡ್ತಾರೆ. ನಾನು ಹೇಳ್ತಿದ್ದೀನಲ್ಲ, ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇಡಿ, ನಿಮ್ಮ ಪರವಾಗಿ ನಾವಿದ್ದೀವಿ, ನಮ್ಮ ಸರ್ಕಾರ ನಿಮ್ಮ ಜೊತೆ ಇದೆ. ಆದಷ್ಟು ಇದನ್ನು ಸ್ಪೀಡಪ್ ಮಾಡಿಸ್ತೀವಿ. ಈಗ ನಾನು ಮನವಿ ಸಲ್ಲಿಸ್ತೀನಿ, ಸ್ಪೀಡಪ್ ಮಾಡಿಸ್ತೀವಿ ಸರ್. ಸರ್ಕಾರಿ ಇಲಾಖೆಗೆಲ್ಲ 2 ಲಕ್ಷ ಒಂದು ಹುದ್ದೆಗಳು ಖಾಲಿ ಇವೆ. ಆಮೇಲೆ ವಾಸ್ತುಸ್ಥಿತಿ ಸರ್ಕಾರಿ ಇಲಾಖೆಯಲ್ಲಿ ಹಾಗೂ ಈ 1 ಲಕ್ಷ ಕೂಡ ಫುಲ್ಫಿಲ್ ಮಾಡಿಲ್ಲ. ಆ ನಿಟ್ಟಿನಲ್ಲಿ ಯೋಜನೆ ಇರ್ಬೋದು, ಮೊನ್ನೆ ವಾಸ್ತುಸ್ಥಿತಿ CM ಕೂಡ ಅದನ್ನು ನಾವು ಈ ಥರ ಇದು ಹುದ್ದೆ ಖಾಲಿ ಇರೋದು ಅವರೇ ಒಪ್ಕೊಂಡಿದ್ದಾರೆ. ಇಲ್ಲ ಸರ್, ಖಂಡಿತವಾಗೂ ಇದು ನೀವು ಹೇಳಿದ್ದೀರಾ. ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಇದನ್ನು ಮತ್ತಷ್ಟು ಸ್ಪೀಡಪ್ ಮಾಡ್ತೀವಿ. ನಾವು ಯುವ ಪಡೆ ಒಂದು ಇಲ್ಲ, ನಾನು ನೋಡಿ ಧಾರವಾಡ ಹುಬ್ಳಿ ಆ ಯುವಕರ ಪರ ನಮ್ಮ ಸರ್ಕಾರ ಇದೆ. ನಾನು ಯುವಕರಿಗೆ ಆವತ್ತು ನಾನು ಏಜ್ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತ ಹೇಳಿದ್ದೆ. ಸರ್ಕಾರದಲ್ಲಿ ಮನವಿ ಸಲ್ಲಿಸಿ ಪತ್ರ ಬರೆದವರಲ್ಲಿ ನಾನು ಒಬ್ಬ. ಅವ್ರಿಗೆ ಅದಾಗಿದೆ. ಇದು ನೇಮಕಾತಿ ಆದಷ್ಟು ಬೇಗ ಮಾಡಿಸ್ತೀವಿ ಸರ್. ನಾನು ಇನ್ನೊಂದು ವಿಚಾರ ಹೇಳ್ತಿದ್ದೀನಿ, ನಿಮಗೆ ಭರವಸೆ ಕೊಡ್ತೀವಿ, ಆದಷ್ಟು ಬೇಗ ನೋಟಿಫಿಕೇಷನ್ ಆಗುತ್ತೆ, ನೋಟಿಫಿಕೇಷನ್ ಡಿಲೇ ಮಾಡಲ್ಲ. ಮತ್ತು ಇವತ್ತು ನಿನ್ನೆ ಯತ್ನಾಳ್ ಅವ್ರ ಮೇಲೆ FIR ಆಗಿದೆ. ಯತ್ನಾಳ್ ಸಾಹೇಬ್ರ ಮೇಲೆ ಮಾನ್ಯ ಯತ್ನಾಳ್ ಅವರೇ, ಮಹಾತ್ಮ ಗಾಂಧೀಜಿ ಬಗ್ಗೆ ನೀವು ಕೇವಲವಾಗಿ ಮಾತಾಡ್ತೀರಾ. ಮಹಾತ್ಮ ಗಾಂಧೀಜಿಯವರು ಹಾದಿಯಾಗಿ ಭಾಳಷ್ಟು ಜನ ನಮ್ಮ ಪೂರ್ವಜರು ಕಷ್ಟಪಡಲಿಲ್ಲ ಅಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಿರಲಿಲ್ಲ. ನೀವಲ್ಲೆಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತೀರಾ ನೀವು ಮಹಾತ್ಮ ಗಾಂಧೀಜಿಯವ್ರನ್ನ ಫಾದರ್ ಆಫ್ ನೇಷನ್ ಆಗಿ ಒಪ್ಕೊಳ್ಳಲ್ಲ ಅಂತ. ಯತ್ನಾಳ್ ಸಾಹೇಬ್ರೆ, ನಿಮಗೇನಾಗಿದೆ? ಮತಿಭ್ರಮಣೆ ಆಗಿದೆಯಾ? ನಿಮಾನ್ಸಲ್ಲಿ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ? ಇಲ್ಲ ನಿಮ್ಮ ಪಕ್ಷದವರು ಆಚೆ ಹಾಕ್ಬಿಟ್ಟಿದ್ದಾರೆ, ಪಕ್ಷದೊಳಗೆ ಹೋಗಬೇಕು ಅಂತ ಹಿಂಗೆ ಆಡ್ತಿದ್ದೀರಾ? ಅಲ್ಲ ರೀ, ನಮ್ಮ ಸಂವಿಧಾನ ಒಪ್ಕೊಂಡಿದೆ, ನಮ್ಮ ಸಂವಿಧಾನ ಗೌರವ ಕೊಟ್ಟಿದೆ. ಆ BJPಯವ್ರು ನೋಡಿದ್ರೆ
ಮಹಾತ್ಮ ಗಾಂಧೀಜಿಯವ್ರ ಹೆಸರು ತೆಗಿತಾರೆ. ನೀವು ನೋಡಿದ್ರೆ ಮಹಾತ್ಮ ಗಾಂಧೀಜಿನ ಫಾದರ್ ಆಫ್ ನೇಷನ್ ಅಂತ ಒಪ್ಕೊಳ್ಳಲ್ಲ ಅಂತಾರೆ. ಸರ್, ನಿಮ್ಮ ಫಾದರ್ನಾದರೂ ನೀವು ಫಾದರ್ ಅಂತ ಒಪ್ಕೊತೀರಾ ಇಲ್ವಾ? ಯತ್ನಾಳ್ ಸಾಹೇಬ್ರೆ, ನೀವು ಮಹಾತ್ಮ ಗಾಂಧೀಜಿನ ಫಾದರ್ ಆಫ್ ನೇಷನ್ ಅಂತ ಒಪ್ಕೊತಾ ಇಲ್ಲ, ನಿಮ್ಮ ಫಾದರ್ನಾದರೂ ಫಾದರ್ ಅಂತ ಒಪ್ಕೊತೀರಾ ಇಲ್ವಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ತಿದ್ದಾರೆ. ನಾನು ಕೇಳ್ತಿಲ್ಲ. ನಿಮ್ಮ ಉತ್ತರ ಏನು ಯತ್ನಾಳವ್ರೆ? ಏನು ತಲೆಗಿಲೆ ಕೆಟ್ಟಿದೆಯಾ? ಬಾಯಿಗೆ ಬಂದಂಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ, ಬಾಯಿಗೆ ಬಂದಂಗೆ ನಮ್ಮ ರಾಹುಲ್ ಗಾಂಧೀಜಿಯವ್ರನ್ನ ಮಾತಾಡ್ತೀರಾ, ಬಾಯಿಗೆ ಬಂದಂಗೆ ನಮ್ಮ ಸರ್ಕಾರನ ಮಾತಾಡ್ತೀರಾ. ಆ JCB ಪಂಚರಾಗಿ ಎಷ್ಟು ದಿನ ಆಯಿತು? ಯತ್ನಾಳವ್ರೆ, ಬಾಯಿ ಮುಚ್ಕೊಂಡಿರಬೇಕು, ಬಾಯಿಗೆ ಬೀಗ ಹಾಕ್ಕೋಬೇಕು. ಇಲ್ಲ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅಮ್ಮ ಆಂಬುಲೆನ್ಸ್ ಇದೆ, 24x7 ಜನರ ಕಷ್ಟಕ್ಕೆ ಕೊಟ್ಟಿದ್ದೀನಿ. ಅಮ್ಮ ಆಂಬುಲೆನ್ಸು ಕಳಿಸ್ತೀನಿ, ಬನ್ನಿ ನಿಮಾನ್ಸಕ್ಕೆ ಕಳಿಸ್ಕೊಡ್ತೀನಿ. ನನ್ನ ಸ್ಟೂಡೆಂಟ್ಸ್ ಕೆಲವರು ಡಾಕ್ಟರ್ಸ್ ಆಗಿದ್ದಾರೆ, ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಏನು ಯತ್ನಾಳ್ ಸಾಹೇಬ್ರೆ, ನೀವು ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ಯತ್ನಾಳವ್ರೆ, ಬಾಯಿ ಮುಚ್ಕೊಂಡಿರಬೇಕು. ಬೆಳಗ್ಗೆ ನಿಮ್ಮ ಮೇಲೆ FIR ಆಗಿದೆ ಅಲ್ರಿ, ನಿಮಗೇನು ಬಾಯಿಗೆ ಲಗಾಮಿಲ್ಲದೆ ಮಾತಾಡ್ತೀರಾ? ಅವೆಲ್ಲ ಹೋಯ್ತ್ರಿ, ಸುಮ್ಮನೆ ಪಾಪ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿರ್ತೀರಾ, ಅಲ್ಲಿ ಜನ ಸೇರಿರ್ತಾರೆ, ಹೋಗ್ಬಿಟ್ಟು 4 ಭಾಷಣ. ನಾನು ಮಾತಾಡಿದ್ರೆ ನಿಮಗಿಂತ ಜಾಸ್ತಿ ಚಪ್ಪಾಳೆ ಶಿಳ್ಳೆ ಬರುತ್ತೆ ನನಗೆ. ಸುಮ್ಮನೆ ಯುವಕರನ್ನ ಉದ್ವೇಗ ಮಾಡಿ ಅವ್ರ ಮೇಲೆ ಅವ್ರಿಗೆ ತೊಂದರೆ ಆಗಂಗೆ ಮಾಡಬೇಡಿ. ಏನೋ ಮಾತಾಡಿದ್ರೆ JCB 28ಕ್ಕೆ ಅದೇನೇನೋ ಆಗೋಗ್ತಿರಂತೆ. ಯಾವತ್ತೋ ಪಾಪ ವಾಜಪೇಯಿ ಅವ್ರ ಕಾಲದಲ್ಲಿ ಅದು ಹೆಂಗೋ ಅಪ್ಪಿ ತಪ್ಪಿ ಒಂದು ಸಲ ಮಿನಿಸ್ಟರ್ ಆದ್ರಿ. ನಂತರ ಏನಾಯ್ತು ನಿಮ್ಮ ಕೈಯಲ್ಲಿ? ನಿಮಗೆ ಬಾಯಿ ಚಪಲಾನೇ ನಿಮ್ಮನ್ನು ಈ ಥರ ಮಾಡಿರೋದು. ಯತ್ನಾಳ್ ಸಾಹೇಬ್ರೆ, ನೀವು ಹಿರಿಯರು. ನಾನು ಕೇಳ್ತಾ ಇರೋದು ಇಷ್ಟೇ, ನೀವು ಮಹಾತ್ಮ ಗಾಂಧೀಜಿನ ಫಾದರ್ ಆಫ್ ನೇಷನ್ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ, ನಿಮ್ಮ ಫಾದರ್ನಾದರೂ ಫಾದರ್ ಅಂತ ಒಪ್ಕೊತೀರಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ತಿದ್ದಾರೆ. ನಾನು ಹೇಳ್ದೆ ಹಂಗೆಲ್ಲ ಮಾತಾಡಬಾರ್ದು ರೀ, ಅವ್ರು ಹಿರಿಯರಿದ್ದಾರೆ, ಅವ್ರಿಗೇನೋ ಬುದ್ಧಿ ಇಲ್ಲ, ಚಿಕ್ಕ ಮಕ್ಕಳ ಥರ ಆಡ್ತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೇನಾಗಿದೆ ಅಂತ ಕೇಳಿದೆ. ಮತ್ತು ಇದು ನಾನು ಆರೋಪ ಮಾಡ್ತಿರೋದಲ್ಲ ಯತ್ನಾಳ್ ಅವ್ರ ಮೇಲೆ, ನಾನು ತುಂಬ ಸಾಂಪ್ರದಾಯಿಕ ಸೌಜನ್ಯವಾಗಿ ಕೌಂಟರ್ ಮಾಡೋನು. ಎಸ್, ಆಯ್ತು. ಹಾಂ, ಮೇಡಮ್, ಅದು ಮೋಸ್ಟ್ಲಿ ನೀವು ಪ್ರಶ್ನೆ ಕೇಳಿದಾಗ ನನ್ನ ಗಮನಕ್ಕೆ ಬಂದಿದೆ. ಅದು ಮೋಸ್ಟ್ಲಿ ಅದು ನನಗೆ ಗೊತ್ತಿಲ್ಲ, ಆರೋಗ್ಯ ಇಲಾಖೆದು ಏನು ವಿಚಾರ ಅಂತ ನನಗೆ ಗಮನಕ್ಕೆ ಬಂದಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಅಂಥದ್ದೇನಾದರೂ ಇದ್ದರೆ ಕನ್ನಡಕ್ಕೆ ಮೊದಲ ಆದ್ಯತೆ. ನಮ್ಮ ಒಂದೇ ಒಂದು ಭಾಷೆ, ನಮ್ಮ ತಾಯಿಯ ಭಾಷೆ, ನಮ್ಮ ಮಣ್ಣಿನ ಭಾಷೆ, ನಮ್ಮ ಬದುಕಿನ ಭಾಷೆ ಕನ್ನಡ ಒಂದೇ. ಮಿಕ್ಕಿದ್ದೆಲ್ಲ ಭಾಷೆಗಳು ಬದುಕು ಕಟ್ಕೊಳ್ಳೋಕ್ಕೆ, ಬದುಕು ರೂಪಿಸ್ಕೊಳ್ಳೋಕ್ಕೆ, ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಷ್ಟೇ. ಭಾವನೆಗಳ ಜೊತೆ ಕನ್ನಡ ಒಂದೇ ಅಂತ ನನ್ನ ಅಭಿಪ್ರಾಯ ಮೇಡಮ್. ಇಲ್ಲ ಮೇಡಮ್, ನನಗೆ ಬಂದಿಲ್ಲ ಖಂಡಿತವಾಗೂ. ನನಗೇನು ಮುಲಾಜಿಲ್ಲ ಮೇಡಮ್. ಅಂಥದ್ದೇನಾದರೂ ನಡೆದಿದ್ದರೆ ನಾನೇ ನಾಳೆ ಬಂದು ಖಂಡಿಸ್ತೀನಿ. ನಾನು ನನ್ನ ಪಕ್ಷ, ನನ್ನ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ರಾಜ್ಯದ ಜನತೆಗೆ ತಿಳಿಸೋ ಪ್ರಯತ್ನ ನಂದಷ್ಟೇ. ಮತ್ತು ಎಸ್, ನಾನು ಸೈನ್ ಹಾಕಿದ್ದೀನಿ. ನಂದು ಪ್ರಾರಂಭದಲ್ಲಿ ನಾವೆಲ್ಲ ಇದು ಬೆಳಗಾಂ ಸೆಷನ್ನಲ್ಲಿ ನಡೆಯುತ್ತೆ, ಅದಕ್ಕೆ ನನ್ನ ಸಹಮತನೂ ಇದೆ. ತಾವು ಮಾಧ್ಯಮಗಳಲ್ಲೆಲ್ಲ ತೋರಿಸಿದ್ದೀರಾ, ಪ್ರದೀಪ್ ಈಶ್ವರರು ಇದ್ದಾರೆ, ನಾವು ಯಾರೂ ಡಿನೇ ಮಾಡ್ತಿಲ್ಲ. ನಾನು ಸಹಿ ಹಾಕಿದ್ದೀನಿ. 31 ಜನ ಅರ್ಹರಿದ್ದೀವಿ. ಸರ್, ನನಗೆ ಕೊಡಿ ಅಂತ ಕೇಳ್ತಿಲ್ಲ, 31 ಜನದಲ್ಲಿ 5 ಜನಕ್ಕೆ ಕೊಡಿ. ಇಲ್ಲಿ ಸರ್, ಪ್ರದೀಪ್ ಈಶ್ವರ್ಗೆ ಆಸೆ ಇದೆ, ಎಲ್ರಿಗೂ 31 ಜನಕ್ಕೂ. ನಾವು 31 ಜನ ವಿಧಾನಸೌಧದಲ್ಲಿ ಬೆಳಗಾವಲ್ಲಿ ಒಮ್ಮೆ ಭೇಟಿಯಾಗಿದ್ವಿ. ಇದು ಬೆಳಗಾಮಲ್ಲೇ ನಾವು ಸೈನ್ ಹಾಕಿದ ಲೆಟ್ರು. ಅದಾದಮೇಲೆ ಸ್ವಲ್ಪ ಇಲ್ಲಿ ಮತ್ತೆ ಸ್ಪೆಷಲ್ ಸೆಷನ್ ನಡೀತು, ಅದರಲ್ಲಿ ಎಲ್ಲರೂ ಇದ್ದಾರೆ, ಒಬ್ಬರು ಅಂತಲ್ಲ, ನಾವೆಲ್ಲರೂ ಭಾಳಷ್ಟು ಸಲ ಮಾತಾಡ್ಕೊಂಡಿದ್ವಿ. ಬಟ್ ನಮ್ಮಲ್ಲಿ ಯೂನಿಟಿ ಇದೆ. ಇಲ್ಲಿ 5 ಜನಕ್ಕೆ ಕೊಡಿ. ನೆನ್ನೆ ರವಿ ಗಾಣಿಗ ಅವರು ನನ್ನ ಹೆಸರು ಹೇಳಿದ್ದಾರೆ. ನಾನು ರವಿ ಗಾಣಿಗ ಅವರು, ನಾನು ಹೇಳ್ತೀನಿ, ನೀವು ರವಿ ಗಾಣಿಗ ಅಣ್ಣಗಾದರೂ ಕೊಡಿ, ಡಿಸರ್ವ್ ಇದ್ದಾರೆ. ಪೊನ್ನಣ್ಣಗಾದರೂ ಕೊಡಿ, ಡಿಸರ್ವ್ ಇದ್ದಾರೆ. ಶಿವಗಂಗಾಗಾದರೂ ಕೊಡಿ, ಡಿಸರ್ವ್ ಇದ್ದಾರೆ. ಶರತ್ ಬಚ್ಚೇಗೌಡ್ರಿಗೆ ಕೊಡಿ, ನೈನಾ ಮೋಟಮ್ಮ ಅವ್ರಿಗೆ ಕೊಡಿ, ಮಂತರ್ಗೌಡ್ರಿಗೆ ಕೊಡಿ, ನಮ್ಮ ದರ್ಶನ್ ಧ್ರುವನಾರಾಯಣಕ್ಕೆ ಕೊಡಿ, ಯಾರಿಗಾದರೂ 5 ಜನಕ್ಕೆ ಕೊಡಿ. ಸರ್, 31 ಜನರ ವಾದ ಇಷ್ಟೇ. ನನಗೆ ಕೊಡಬೇಕು ಅಂತ ನಾನು ಕೇಳ್ತಾ ಇಲ್ಲ, ಬಟ್ ನನಗೆ ಆಸೆ ಇದೆ. ನನಗೆ ಕೊಡದೇ ಇದ್ದರೂ 5 ಜನ ಹೊಸಬ್ರಿಗೆ ಕೊಡಿ. ಸರ್, ಪುನರ್ರಚನೆಯಲ್ಲಿ ಯುವಕರಿಗೆ 5 ಕೊಡಬೇಕು ಅನ್ನೋದು ನನ್ನ ಸಹಮತ ಇದೆ. ಆ 31 ಜನರಲ್ಲಿ ನಾನು ಇದ್ದೀನಿ. ನಮ್ಮ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ಗೌರವ ಇಟ್ಕೊಂಡಿದ್ದೀವಿ. ನಾವು ಇದನ್ನು ಡಿನೇ ಮಾಡಲ್ಲ.
ನಾವು ಯಾರೂ ಡಿನೇ ಮಾಡಲ್ಲ. ಬಟ್ ಯಾರಿಗಾದರೂ ಕೊಡಿ, ನನಗೆ ಕೊಟ್ಟರು ಸಂತೋಷ, ಇಲ್ಲ 5 ಜನದಲ್ಲಿ ಯಾರಿಗೆ ಕೊಟ್ಟರು ಸಂತೋಷ. ಮತ್ತು ನಾನು ಎಲ್ಲ 31 ಡಿಸರ್ವ್ ಇದ್ದಾರೆ ಸರ್. ಇವ್ರು ಸೆಲೆಕ್ಟೆಡ್, ನನಗೀಗ ನೆನಪಾದ ಹೆಸರುಗಳು ಹೇಳ್ತಾ ಇದ್ದೀನಿ. ಹಾಂ ಹಾಂ ಸರ್, ಈಗ ಕೇಳೋದು ನಮ್ಮ ಹಕ್ಕು. ಹಣೆ ಬರದಲ್ಲಿ ಬರೆದಿದ್ರೆ ಯಾರು ತಪ್ಪಿಸ್ತಾರೆ? ನಾನು ಹೇಳೋದು, ಈಗ ಜಾತಿ ಆಧಾರದಲ್ಲಿ, ಪ್ರಾದೇಶಿಕವಾರು ಆಧಾರದಲ್ಲಿ ಎಲ್ರಿಗೂ ಎಲಿಜಿಬಿಲಿಟಿ ಇದೆ. ಈಗ ಒಬ್ಬೊಬ್ರು ನೋಡಿ, ಈ 31 ಜನದಲ್ಲಿ ಯಾರೂ ಸಾಮಾನ್ಯರಲ್ಲ, ಎಲ್ಲ ದೊಡ್ಡ ದೊಡ್ಡ ವಿಕೆಟ್ಗಳನ್ನೇ ಬೀಳಿಸಿರೋದು. ಓಪನಿಂಗೇ ದೊಡ್ಡ ದೊಡ್ಡ ವಿಕೆಟ್. ಈಗ ಚಿಕ್ಕಬಳ್ಳಾಪುರದ MLA ಇದ್ದಾರೆ ಪ್ರದೀಪ್ ಈಶ್ವರ್ ಅಂತ, ಅವರು ದೊಡ್ಡ ವಿಕೆಟ್ನೇ ಹೊಡೆದಿರೋದು ಅಲ್ವಾ? ಸರ್, ನನಗೆ ಆಸೆ ಇದೆ, ಸಚಿವನಾಗಬೇಕು ಅನ್ನೋ ಆಸೆ ಇದೆ, ತಪ್ಪಿಲ್ಲ. ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿದ್ದು, ಕೊಡಲಿಲ್ಲ ಅಂದರೆ ಬೇಜಾರಿಲ್ಲ. ಇಲ್ಲ ಸರ್, ಹಂಗೇನಿಲ್ಲ ಸರ್. ನನ್ನ ಇಲ್ಲ ಸರ್ ನೋಡಿ, ನಮ್ಮ ಪ್ರಿಯಾಂಕ್ ಸಾಹೇಬರು ಅವ್ರ ತಂದೆಯ ನೆರಳಿಂದ ಆಚೆ ಬಂದು ಅವ್ರು ಇಂಡಿಪೆಂಡೆಂಟಾಗಿ ಅವ್ರಿಗೆ ಅರ್ಹತೆ ಇದೆ. ಅವರೊಂದು ಒಳ್ಳೆ ಡೈನಮಿಕ್ ಸಚಿವರು, ಅವ್ರು ಅಗ್ರೆಸಿವ್ ಆಗಿದ್ದಾರೆ. ದಯವಿಟ್ಟು ಆ ಕಾರಣಕ್ಕೆ ಅವ್ರು ಕೊಟ್ಟಿಲ್ಲ, ಅವರು ಡಿಸರ್ವ್ ಇದ್ದಾರೆ, ಆ ಕಾರಣಕ್ಕೆ ಅವ್ರು ಕೊಟ್ಟಿದ್ದಾರೆ. ಆದರೆ ಈಗ ನಮ್ಮಲ್ಲಿ, ಈಗ ನಾನು ಬ್ಯಾಕ್ಗ್ರೌಂಡೇ ಇಲ್ಲ, ನನಗೆ ಬಿ ಫಾರ್ಮ್ ಹೆಂಗೆ ಕೊಟ್ಟರು? ನನಗೆ ತಂದೆ ತಾಯಿ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ. ನನ್ನಂಥವನ್ನ ಹುಡುಕಿ ಬಿ ಫಾರ್ಮ್ ಕೊಟ್ರಲ್ಲ, ಗೆಲ್ಸ್ಕೊಂಬಂದ್ರಲ್ಲ, ಇದು ಸಾಕ್ಷಿ ಅಲ್ವಾ? ಈಗ ನನ್ನಂಥವನಿಗೆ ಕೊಟ್ಟು ಗೆಲ್ಸ್ಕೊಂಬಂದಿರೋ ಪಾರ್ಟಿಗೆ ನನಗೆ ನಂಬಿಕೆ ಇದೆ. ನಮಗೆ 5 ಜನಕ್ಕೆ ಯುವ ಶಾಸಕರಿಗೆ ಸಿಗುತ್ತೆ, ಯಾರಿಗಾದರೂ ಕೊಡಲಿ, ನನ್ನ ಸಹಮತ ಖಂಡಿತವಾಗೂ ಇದೆ ಸರ್. ಸರಿಗ